ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಭಾಳ ದಿನದ ಮ್ಯಾಗ ಮತ್ತೆ ವಿಡಿಯೋ ಮಾಡಾಕತ್ತೀನಿ. ಇವತ್ತು ನಾವು ಗುಡಿಗೆ ಹೊಂಟಿದ್ವಿ. ಯಾವ ಗುಡಿಗೆ ಹೊಂಟೀವಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಈಗ ಗಾಡಿಗೆ ವೇಟ್ ಮಾಡಾಕತ್ತೀವಿ. ಗಾಡಿಗೆ ಬಂದ ಮೇಲೆ ಹೋಗ್ಬಿಡೋದು. ನಮ್ಮ ಮಮ್ಮಿ ಆಲ್ರೆಡಿ ಇಲ್ಲೇ ಚಾ ಕುಡಿಯೋಕೆ ಚಾಲು ಮಾಡ್ಯಾರ. ಇಲ್ಲೇ ಇಷ್ಟ 1 ರೌಂಡಿಗೆ, ಮತ್ತು ಅಲ್ಲಿ ಹೋದ್ಮೇಲೆ ಮತ್ತೆ 4 ರೌಂಡ್. ನಮ್ಮ ಬಾಬಾ ಹೊರಗೆ ರೆಡಿ ಆಗತ್ತಾರ, ನೋಡೋಣಂತೆ. ಈಗ ಸದ್ಯಕ್ಕೆ ನಾವು ಬೆಳಗಾವಿ ದಾಟೀವಿ. ನಾಷ್ಟ ಮಾಡ್ಬೇಕಂತೇಳಿ ಒಂದು ಹೋಟೆಲ್ಗೆ ಬಂದೀವಿ. ಹೋಟೆಲ್ ಶ್ರೀನಿವಾಸ್ ಗ್ರ್ಯಾಂಡ್ ಅಂತ. ಹೋಟೆಲ್ ಶ್ರೀನಿವಾಸ್ ಗ್ರ್ಯಾಂಡ್. ಎಲ್ಲ ಇಡ್ಲಿ ವಡೆ ಆಮೇಲೆ ಪುರಿ ಕುರ್ಮಾ ಆರ್ಡ್ರ್ ಮಾಡೀವಿ. ಲೇಟ್ ಆಕತ್ತ ಏನೋ ನೋಡೋಣ, ಬಂದಮೇಲೆ ಒಂದು ತೋರಿಸ್ತೇನೆ ಅಂತ. ಎಲ್ಲ ಗೊತ್ತೈತಿ, ಮೆನು ಎಲ್ಲ ಚಲೋ ಇಟ್ಟಾರೆ. ಆದರೆ ನಾವೆಲ್ಲ ನಾನ್ ವೆಜ್ ತಿನ್ನೋಂಗಿಲ್ಲ. ಈಗ ಗುಡಿಗೆ ಹೊಂಟೀವಿ. ಕೇಳೈತಿ ಇದ್ರಾಗ ವಡೆ ಕೊಟ್ಟಾರ, ತಿನ್ನಿರ್ಲಿ. ಹೋಟೆಲ್ದಾಗ ಮಜಾ ಏನು ಹೇಳಮ್ಮ, ಏನಾರ ಪ್ಲೇಟ್ ತೊಗೊಂಬರ್ಲಿ, ನಮ್ಗೆ ಬರತ್ತನ ಅನ್ನಿಸ್ತೈತಿ. ಪುರಿ ತೊಗೊಂಡಿನಿ. ಬಾಬಾ ಮಸಾಲೆ ದೋಸೆ ಚಲೋ ಐತಿ. ಬಾಬಾ ಚಲೋ ಐತಿ. ಓಕೆ ಇನ್ನೊಂದು ರೌಂಡಾ ಅಮ್ಮ? ಇನ್ನೊಂದು ರೌಂಡಾ? ಸೆಕೆಂಡ್ ರೌಂಡ್. ನಂದೇ ಯಾರು ತೆಗಿಯೋರಿಲ್ಲ, ಏನು ಮಾಡೋದು? ಚೆನ್ನಾಗಬಿಟ್ಟೈತಿ. ಸೈಡ್ ಐತಲ್ಲ. ಕಾಸ್ಟ್ಲಿ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಗೆ ಅನ್ನಿಸ್ತೀನಿ ನಾಷ್ಟ? ಚಲೋ ಐತೆ. ಅಂದ್ರೆ ಬಾಬಾ ಬಡ್ಬಡಿಸಿದ್ರೆ ಸಾಂಬಾರು ಚಲೋ ಐತಿ, ಚಟ್ನಿನೂ ಚಲೋ ಐತಿ, ಉಪ್ಪು ಕಡಿಮೆ. ಪುರಿ ಬಾಜಿ ಚಲೋ ಐತೆ, ಇಲ್ಲಿ ಇದ್ದಿರಲಿಲ್ಲ. ಚಲೋ ಐತೆ. ಆಟ ಗುಳಿಗೆ ತೊಂಡು ನಡಿ ಹೋಗೋಣ. ನಾವು ಬಂದೀವಿ ಮಹಾಲಕ್ಷ್ಮಿ ಗುಡಿಗೆ ಕೋಲ್ಹಾಪುರದಾಗ. ಫಸ್ಟ್ ಟೈಮ್ ಬಂದೀನಿ, ನೋಡೋಣ ಹೆಂಗೈತಿ. ಮಸ್ತ್ ಅನ್ಸತೈತೆ. ಹೊರಗಿಂದ ಜನ ಭಾಳ ಇನ್ನೂ ಬಂದಿಲ್ಲ. ಬೆಳಗ್ಗೆ 10:30 ಮುಟ್ಟಿವಿ ಸದ್ಯ. ಚಲೋ ಐತಿ ಗುಡಿ. ಹೊರಗಿಂದ ಅಂತೂ ಚಲೋ ಅನ್ಸಕತ್ತೈತಿ. ಫಸ್ಟ್ ಟೈಮ್ ಬಂದೀನಿ, ಖುಷಿ ಆಗತ್ತೆ.
ಸೊ ಫಸ್ಟ್ ನಾವು ಬೇರೆ ಸೈಡಿಂದ ಬಂದಿದ್ವಿ. ಆಮೇಲೆ ಉತ್ತರ ದ್ವಾರಿಂದ ಹೊರಗೆ ಬಂದ ಮೇಲೆ ಇಲ್ಲಿಂತ್ರ ಕ್ಯೂ ದರ್ಶನಕ್ಕೆ ಚಾಲೂ ಆಗುತ್ತೆ. ಎಷ್ಟು ಉದ್ದ ಇತ್ತಂದ್ರೆ ಹೊಂಟೀವಿ ಹಂಗೆ ಹೊಂಟೇ ಬಿಟ್ಟಿವಿ. ಸ್ವಲ್ಪ ಜಲ್ದಿ ದರ್ಶನ ಆಗ್ಬೇಕಂತೇಳಿ ನಾವು ಅಲ್ಲಿ ಸ್ಪೆಷಲ್ ದರ್ಶನ ಆಯ್ತನೋ ಅಂತ ಕೇಳಿದ್ವಿ. ಇಲ್ಲ ಅಂತಂದ್ರೆ ಮುಖ್ಯ ದರ್ಶನ ಸರತಿ ಅಂಥೇಳಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ, ಅಲ್ಲಿಂದನೇ ಹೋಗ್ಬೇಕು. ಬಿಟ್ರೆ ಮುಖ ದರ್ಶನ ಅಂಥೇಳಿ ಸ್ವಲ್ಪ ದೂರಿಂದ ದರ್ಶನ ಕೊಡ್ತಾರೆ, ಆ ಕಡೆ ಎಲ್ಲ ಇತ್ತಂತದ. ನಾವು ನಾರ್ಮಲ್ ದರ್ಶನಕ್ಕೆ ಬಂದ್ವಿ, ಫುಲ್ ಅಲ್ಲಿ ಮಠ ಬಂದೀವಿ. ಇನ್ನು ಫುಲ್ ದರ್ಶನ ಮಾಡಿದ್ರೆ ಆತಂಥೇಳಿ ದೊಡ್ಡ ಕ್ಯೂ ಹಿಡ್ದನ ಹೋದ್ವಿ. ಇದು ಭಾಳಷ್ಟು ಇಲ್ಲ ಅಂದರೂ 10-12 ಸತಿ ರೌಂಡ್ ಹೊಡೆದ್ವಿ ನೋಡ್ರಿ ಇಲ್ಲೇ. ಈಗ ಸದ್ಯಕ್ಕೆ ಆರತಿ ಮಾಡಾಕತ್ತಾರಂತ, ಮತ್ತು ಅರ್ಧ ತಾಸು ಪಾಸ್ ಮಾಡ್ಯಾರ. ದರ್ಶನಕ್ಕೆ ಹೋಗೋ ಲೈನ್ ಕ್ಯೂ ಇಲ್ಲೆಲ್ಲ ಹೆಂಗೆ ನಿಂತಾರ ನೋಡ್ರಿ, ತೋರಿಸ್ತೀನಿ ನಿಮಗೆ. ನಾವು ಇಲ್ಲೇ ಕುಂತಾರ, ಬಾಬಾ ಇಲ್ಲೇ ಅದ. ನಂಗೆ ಅನ್ಸೋ ಮಟ್ಟಿಗೆ ಹಿಂಗೆ ಹೋಗಿ ಹಿಂಗೆ ಸುತ್ತಿ ಆಮೇಲೆ ಒಳಗೆ ದರ್ಶನ ಆಗ್ತದೆ. ಇಲ್ಲೇ ತಿರುಪತಿಗೆ ಬಾಲಾಜಿ ಗುಡಿನೂ ಇಲ್ಲೇ ಇಟ್ಟಾರ. ಹೋಗುವಾಗ ಅನೌನ್ಸ್ಮೆಂಟ್ ಮಾಡಾಕತ್ತಾರ. 11 ಗಂಟೆಗೆ ಕ್ಯೂ ಹಚ್ಚಿದವ್ರು ನಾವು ದರ್ಶನಕ್ಕೆ. ಈಗ ಎಷ್ಟಾಗಿತ್ತು ಅಂದ್ರೆ ಟೈಮ್ 12:48. ನನಗನ್ಸೋ ಪ್ರಕಾರ 2 ಗಂಟೆ ಮಟ್ಟ ನಮಗೆ ದರ್ಶನ ಸಿಗ್ತೈತಿ, ಅಲ್ಲಿ ಮಟ್ಟ ಆಗೋಂಗಿಲ್ಲ ಅನ್ನಿಸ್ತೈತಿ. ನೋಡೋಣ. ಆಮೇಲೆ ಪ್ರಸಾದದ ಕುಪ್ಪನ್ನು ಕೊಟ್ಟಾರಲ್ಲೇ, ಒಬ್ಬರು 4 ಮಂದಿ ಒಂದು ತೊಗೊಂಡ್ರೆ 4 ಮಂದಿ ಹೋಗ್ಬೋದು ಅಂತ ಆ ಕುಪ್ಪನ್ ತಗೊಂಡು ನೋಡೋಣ. ಮತ್ತೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಆರತಿ ಮುಗಿಬೇಕು ಫಸ್ಟ್. ದರ್ಶನ ಮಾಡಿ ಹೊರಗೆ ಬರುವಾಗ ಮತ್ತೆ ನಾನು ವಿಡಿಯೋ ಮಾಡಿಕೊಂಡೆ. ಮಾರ್ಕೆಟ್ ಇದ್ದಂಗೆ ಐತಿದ. ಇಲ್ಲಿ ಬಂದಿದ್ವಿ, ಪ್ರಸಾದ ಐತಂತ ಈ ಕಡೆಯಿಂದ ಹೋದ್ರೆ. ಏನಾರ ತಿಂದೇ ಬಿಟ್ಟಿರ್ತೀನಿ ನಾನು, ಚಪ್ಪರ್ ಮಾತಾಡೋ. ಇದು ಹಂಗೆ ಮಾರ್ಕೆಟ್ ಏರಿಯಾ ಇದ್ದಂಗೆ ಐತೆ. ನಮ್ಮ ದುರ್ಗದ ಮೇಲೆ ಮಾರ್ಕೆಟ್ ಇಲ್ಲ, ಹಂಗೆ ಐತಿದೆ. ಗುಡಿಯಿಂದ ಸ್ಟ್ರೇಟ್ ಹಂಗೆ ಎಕ್ಸಿಟ್ ಆಗಿ ಫುಲ್ ಸ್ಟ್ರೇಟ್ ಬಂದ್ರೆ ಅಲ್ಲೇ ಪ್ರಸಾದಾಲಯ ಐತಂತ ಅಲ್ಲೇ ಹೊಂಟೀವಿ. ಈಗ ಆಲ್ರೆಡಿ 1:30 ಆಯ್ತು. 11 ಗಂಟೆಗೆ ಒಳಗೆ ಹೋದ್ರೆ 1:30 ಹೊರಗೆ ಬಂದಿದ್ದು. ದರ್ಶನ ಚಲೋ ಆಯ್ತು. ಪ್ರಸಾದಗ ಎಂಟ್ರೆನ್ಸ್ ಇಲ್ಲ ಐತೆ ನೋಡ್ರಿ, ಫುಲ್ ಮಾರ್ಕೆಟ್ ಏರಿಯಾ ಇದ್ದಂಗೆ ಐತಿ. ಇಲ್ಲಿಂದನೇ ಸ್ಟ್ರೇಟ್ ಹೋಗಿ ಅಲ್ಲೇ ಆಮೇಲೆ ಮತ್ತೆ ಕ್ಯೂ ಹಚ್ಚಾರ. ಇಲ್ಲಿಂದ ಒಳಗೆ ಬಿಡೋದು ಬಿಟ್ಟು ಸುತ್ತರದ ಒಳಗೆ ಬಿಡಾಕತ್ತಾರ. ಅಷ್ಟು ಗದ್ಲ ಐತಿ, ನಮಗೆ ಟೈಮ್ ಆಕೈತೆ ಅಂತ ಹೇಳಿ ನಾವು ವಾಪಸ್. ಬೆಳಗ್ಗೆ ಎಷ್ಟು ಫ್ರೆಶ್ ಇದ್ದೆ, ಈಗ ಹೆಂಗಾಗ್ಬಿಟ್ಟೈತೆ ನನ್ನ ಮಗ. ಪ್ರಸಾದಾಲಯ ಭಾಳ ಗದ್ಲಿತ್ತಂತ ಹೇಳಿ ವಾಪಸ್ ಹೊರಗೆ ಬಂದ್ವಿ. ಹೊರಗೆ ಬಂದು ಹೋಟೆಲ್ಗೆ ಇಲ್ಲೇ ರೈಸ್ ಏನವ ಚಪಾತಿ ಊಟ ಆರ್ಡರ್ ಮಾಡ್ಕೊಂಡಿವಿ. ಅದರಿಂದ ಮತ್ತು ವಾಪಸ್ ಗಾಡಿ ಬಿಡೋದು. ಕೊಲ್ಲಾಪುರಿಂದ ದರ್ಶನ ಮಾಡ್ಕೊಂಡು ಊಟ ಮಾಡಿ ಡೈರೆಕ್ಟ್ ವಾಪಸ್ ಮತ್ತು ಬೆಳಗಾವಿಗೆ ಬಂದ್ವಿ. ಇಲ್ಲೊಂದು ಫೇಮಸ್ ಬೇಕ್ರಿ ಐತಿ. ನಮ್ಮ ಬೆಳಗಾವಿ ಒಳಗೆ ಫೇಮಸ್ ಏನದಾವ ನಿಮಗೂ ಗೊತ್ತೈತೆ. ಅದ್ರೊಳಗೆ ನಾವು ಒಂದು ಡೊನೇಟ್ ಅಂತ ತೊಗೋತೀವಿ, ಬಟ್ ನಾವು ಡೊನೇಟ್ ಅಂತೀವಿ, ಇಲ್ಲಿ ಏನಂತ ಕರೀತಾರೆ ಗೊತ್ತಿಲ್ಲ. ಅವ್ರು ತೊಗೊಂಡು ಹೋದ್ರೆ ಅದಂತೆ ಮಾರ್ಕೆಟ್ದಾಗ ಬಂದೀವಿ. ನಾವು ಬಳೆಕುಂದ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಆದರೆ ಲೇಟ್ ಆಗ್ಬಿಡ್ತ. ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಹೋಟೆಲ್ಗೆ ಬಂದೀವಿ. ಊಟ ಮಾಡಿ ಡೈರೆಕ್ಟ್ ಹುಬ್ಳಿಗೆ ಜಯನ್ ಬಂದಿದ್ದು. ಒಮ್ಮೆ ಯಾವಾಗ ಮಾತಾಡಕತ್ರು ಬರೀ ಚಪ್ಪರಿಸ್ಕೊಂತಾನ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಅಲ್ಲಿ
ಮಮ್ಮಿ ಬಾಬಾ ಅಲ್ಲೇ ಇಂದದಾರ ಬಾಯ್.